ಇದೇ ತಿಂಗಳು 29ನೇ ತಾರೀಕು ರಾಜ್ಯ ಗಡಿನಾಡ ಕನ್ನಡಿಗರ ಉತ್ಸವ ಕನ್ನಡದ ರಣಕಹಳೆಯನ್ನು ಊದೋದ್ರ ಮುಖಾಂತರ ಒಂದು ಹಬ್ಬವನ್ನು ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೇವೆ. ಎಚ್ ಶಿವರಾಮೇಗೌಡರ ಕರ್ನಾಟಕ ರಕ್ಷಣಾ ವೇದಿಕೆ 20 ವರ್ಷಕ್ಕಾಗಿದೆ. ನಿಮ್ಮ ಜನಮನ್ನೆ ಗಳಿಸಿದಂಥ ಸಂಘಟನೆ ಅದು ನಮ್ಮ ಶಿವರಾಮೇಗೌಡರ ಕರ್ನಾಟಕ ರಕ್ಷಣಾ ವೇದಿಕೆ. ದೈವ ಕಣ್ಣು ಗರ್ವ ಕಣ್ಣು ಸಿದ್ಧ ಕಣ್ಣು ಪ್ರಾಣ ಕೊಡುಗೆ. ಮಾಧ್ಯಮದ ಎಲ್ಲ ನನ್ನ ಪ್ರೀತಿಯ ಮಿತ್ರರೇ ಮತ್ತು ಎಲ್ಲ ನನ್ನ ವರದಿಗಾರರೇ ಮತ್ತು ಪ್ರಿಂಟ್ ಮೀಡಿಯಾ, ಎಲೆಕ್ಟ್ರಾನಿಕ್ ಮೀಡಿಯಾ ಎಲ್ಲ ರೀತಿಯ ಮಾಧ್ಯಮದವರಿಗೆ ಮೊದಲನೇದಾಗಿ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ನಾಡಿನ ಜನತೆಗೆ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಮಳೆ ಬೆಳೆ, ರೈತರು ಮತ್ತು ಕೂಲಿ ಕಾರ್ಮಿಕರು ಎಲ್ಲರೂ ಸುಸೂತ್ರವಾಗಿ ಚೆನ್ನಾಗಿರಲಿ ಅಂತೇಳಿ ಆ ತಾಯಿನ ಬೇಡ್ಕೊತ ಏನಿವತ್ತು ಮಾಧ್ಯಮ ಸುದ್ದಿಗೋಷ್ಠಿಯನ್ನು ಕರೆದಿರುವಂತಹ ಉದ್ದೇಶ ನಾಡಿನುದ್ದಕ್ಕೂ ಏನು ಎಚ್ ಶಿವರಾಮೇಗೌಡರ ಕರ್ನಾಟಕ ರಕ್ಷಣಾ ವೇದಿಕೆ ಏನು ಬಹಳ ಶಿಸ್ತಿನಿಂದ ಏನು ಸಂಘಟನೆ 25 ವರ್ಷಗಳಿಂದ 20 ವರ್ಷಕ್ಕಾಗಿದೆ ಹೋರಾಟ ಮಾಡ್ತಾ ಏನು 30 ಜಿಲ್ಲೆಗಳಲ್ಲಿ ತನ್ನದೇ ಆದ ಛಾಪನ್ನು ಮೂಡ್ತಾ ಕರ್ನಾಟಕ ರಕ್ಷಣಾ ವೇದಿಕೆ ಎಲ್ಲೂ ಒಂದು ಕಬ್ಬು ಚುಕ್ಕಿ ಬಾರದಂಗೆ ರಕ್ಷಣಾ ವೇದಿಕೆ ಹೋರಾಟಗಳು ಸೇನಾನಿಗಳು ನಾವು ಬಹಳ ಹೋರಾಟಗಳನ್ನು ಮಾಡದೆ ನಿಮ್ಮ ಜನಮನ್ನೆ ಗಳಿಸಿದಂಥ ಸಂಘಟನೆ ಅದು ನಮ್ಮ ಶಿವರಾಮೇಗೌಡರ ಕರ್ನಾಟಕ ರಕ್ಷಣಾ ವೇದಿಕೆ. ಏನಿವತ್ತು ಗಡಿನಾಡಿನಲ್ಲಿ ಎಲ್ಲರೂ ಬಹಳ ಬರೀ ಹೋರಾಟ ಮಾಡ್ತಾಯಿದ್ದೀರಾ, ಯಾವುದಾದ್ರೂ ಜನಕ್ಕೆ ಒಂದು ಒಳ್ಳೆಯ ಕೆಲಸನೂ ಕೂಡ ಮುಖಾಂತರ, ತದನಂತರ ಕನ್ನಡ ಶಾಲೆಗಳಿಗೆ ಏನು ಸಮವಸ್ತ್ರಗಳು ಕೊಡೋ ಮುಖಾಂತರ ಏನು 29 ಇದೇ ತಿಂಗಳು 29ನೇ ತಾರೀಕು ಗಡಿನಾಡು ಅಂದರೆ ನಮ್ಮ ಆನೇಕಲ್ ನಗರದಲ್ಲಿ ಏನು ಎಚ್ ಶಿವರಾಮೇಗೌಡರ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಕನ್ನಡದ ರಣಕಹಳೆಯನ್ನು ಊದೋದ್ರ ಮುಖಾಂತರ ಒಂದು ಹಬ್ಬವನ್ನು ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೇವೆ. ಇದೇ ತಿಂಗಳು 29ನೇ ತಾರೀಕು ಏನು ರಾಜ್ಯ ಗಡಿನಾಡ ಕನ್ನಡಿಗರ ಉತ್ಸವ ಅಂತೇಳಿ ಆ ಉತ್ಸವಕ್ಕೆ ರಾಜ್ಯದಂಥ ಏನು ಜಿಲ್ಲಾಧ್ಯಕ್ಷಗಳು, ತಾಲೂಕು ಅಧ್ಯಕ್ಷಗಳು, ರಾಜ್ಯ ಪದಾಧಿಕಾರಿಗಳು, ಇನ್ನೂ ಅನೇಕ ಸಾಹಿತಿಗಳು ಎಲ್ಲರೂ ಬರೋರಿದ್ದಾರೆ. ಹಾಗಾಗಿ ಏನು ಈ ASP ಆಟದ ಮೈದಾನದಲ್ಲಿ ಕಾರ್ಯಕ್ರಮ ನಡೀತಾ ಇರೋದ್ರಿಂದ ಇದು ವಿಭಿನ್ನವಾಗಿ ಮಾಡಬೇಕು. ಸಂಘಟನೆ ರಾಜ್ಯದಲ್ಲಿ ಸಂಘಟನೆ ಯಾವುದಿದ್ರೂ ಮೊದಲನೇ ಒಂದು ಗಡಿನಾಡ ಉತ್ಸವಕ್ಕೆ ಎಚ್ ಶಿವರಾಮೇಗೌಡರನ್ನು ಎಲಿಫ್ಯಾಡ್ ಮುಖಾಂತರ ಕರ್ಕೊಂಬರೋದು ಅತ್ಯಂತ ಆಕರ್ಷಕ ವಿಚಾರ. ಗಡಿನಾಡಿಗೆ ರಾಜ್ಯಾಧ್ಯಕ್ಷರನ್ನ ಎಲಿಫ್ಯಾಡಲ್ಲಿ ಕರ್ಕೊಂಬರೋದು, ನಮ್ಮ ಚಿಕ್ಕೆರೆ ಮೈದಾನಕ್ಕೆ ಲ್ಯಾಂಡಿಂಗ್ ಆಗೋ ಮುಖಾಂತರ ಅವರನ್ನು ಚೌಡೇಶ್ವರಿ ದೇವಸ್ಥಾನದಲ್ಲಿ ಪೂಜೆ ಮಾಡೋ ಮುಖಾಂತರ ನಾವು ಕಲಾ ತಂಡಗಳ ಮೆರವಣಿಗೆ ಏನು ಎತ್ತಿನ ಗಾಡಿ ನಮ್ಮದು ಏನು ರಾಜ್ಯಾಧ್ಯಕ್ಷರು ಎಲಿಫ್ಯಾಡಲ್ಲಿ ಬರ್ತಾರೆ, ತದನಂತರ ಎತ್ತಿನ ಗಾಡಿ ರೈತರ ಎತ್ತಿನ ಗಾಡಿಯಲ್ಲಿ ಬರೋ ಮುಖಾಂತರ ಏನು ಕನ್ನಡದ ರಣಕಹಳೆಯನ್ನು ಊದೋ ಮುಖಾಂತರ ನಾವು ಕಾಲ್ನಡಿಗೆ ಜಾಥವನ್ನು ASP ಆಟದ ಮೈದಾನಕ್ಕೆ ತಲುಪ್ತೀವಿ. ಸುಮಾರು 4:15 ಸ್ಟಾರ್ಟ್ ಆದರೆ ಒಂದು 6:30 ಒಳಗಡೆ ನಾವು ASP ಆಟದ ಮೈದಾನಕ್ಕೆ ತಲುಪ್ತೀವಿ. ಹಾಗಾಗಿ ನಾಡಿನ ಜನತೆ ಏನು ಈ ಸಂಭ್ರಮದಲ್ಲಿ ಗಡಿನಾಡ ಉತ್ಸವ ಸಂಭ್ರಮದಲ್ಲಿ ಏನು ಎಲ್ಲರೂ ಗಡಿನಾಡಲ್ಲಿ ನಾವೆಲ್ಲ ಸೇರಿ ಬಹಳ ವಿಜೃಂಭಣೆಯಿಂದ ಮಾಡಬೇಕು ಅಂತ ಕೇಳ್ತಾ ಪ್ರಥಮ ಬಾರಿಗೆ ನಾವು ಬಹಳ ಅಚ್ಚುಕಟ್ಟಿಂದ ಈ ವ್ಯವಸ್ಥೆಯನ್ನು ಮಾಡಿ ಎಲ್ಲ ಭಾಳ ವ್ಯವಸ್ಥೆ
ಏನು ನಮ್ಮ ಶಾಲೆಗಳಿಗೆ ಬುಕ್ಸ್ಗಳ ಮುಖಾಂತರ ಮತ್ತು ನಾವು ಏನು ಭಾಳ ಅಚ್ಚುಕಟ್ಟು ಮುಖಾಂತರ ಏನು ಭಾಳ ಸ್ವಚ್ಛತೆಯನ್ನು ಕಾಪಾಡೋ ಮುಖಾಂತರ, ಶಿಸ್ತು ಕಾಪಾಡೋ ಮುಖಾಂತರ ಈ ಹಬ್ಬವನ್ನು, ಗಡಿನಾಡ ಕನ್ನಡಿಗರ ಹಬ್ಬವನ್ನು ತಾವೆಲ್ಲರೂ ವಿಜೃಂಭಣೆಯಿಂದ ನಡೆಸ್ಕೊಡ್ಬೇಕಂತೇಳಿ ನಾನು ತಮ್ಮೆಲ್ಲರಲ್ಲಿ ಮನವಿ ಮಾಡ್ತೇನೆ. ರಾಜಕಾರಣಿಗಳು ಸೇರಿದಂತೆ ಗಣ್ಯರು ಯಾರು ಬರ್ತಾರೆ, ಸೆಲೆಬ್ರಿಟಿಗಳಾಗ್ಬೋದು, ಯಾರ್ಯಾರು ಬರ್ತಾರೆ ಈ ಕಾರ್ಯಕ್ರಮಕ್ಕೆ ಮುಖ್ಯ ಆಕರ್ಷಣೆ ನಮ್ಮ ಚರಣ್ ಅಂತೇಳಿ ಹಾಸ್ಯ ನಟರು ಮತ್ತು ಹೀರೋ ಚರಣ್ರವರು. ಅದಕ್ಕಿಂತ ಹೆಚ್ಚಾಗಿ ಒಂದು ಸಾಧು ಕೋಕಿಲ ಅವರು, ಅವ್ರದ್ದೇ ಆರ್ಕೆಸ್ಟ್ರಾ ಆಗಿರ್ತದೆ. ಜೊತೆಗೆ ಹಿನ್ನೆಲೆ ಗಾಯಕರಾದ ಅನುರಾಧ ಭಟ್ ಬರ್ತಾರೆ. ಮತ್ತು ಮತ್ತೋರ್ವ ZTV ಶಿವಾನಿ ಅಂಥೇಳಿ ಭಾಳ ಒಳ್ಳೆಯ ಗಾಯಕರು ಶಿವಾನಿ ಬರ್ತಾರೆ. ಅದಾದಮೇಲೆ ಕಂಬದ ರಂಗಯ್ಯ ಬರ್ತಾರೆ, ಸಂದೇಶ್ ಬರ್ತಾರೆ, ಉಷಾ ಕೋಕಿಲ ಅವ್ರು ಬರ್ತಾರೆ. ಭಾಳ ಅನೇಕ ಹಿನ್ನೆಲೆ ಗಾಯಕರು ಬರ್ತಾ ಇದ್ದಾರೆ. ಹಾಗಾಗಿ ಏನು ASP ಆಟದಲ್ಲಿ ಮೈದಾನದಲ್ಲಿ ನಡೆಯುವಂಥ ಕಾರ್ಯಕ್ರಮಕ್ಕೆ ಬಹಳ ಏನು ಇವತ್ತು ನಾವು ಪತ್ರಿಕಾಗೋಷ್ಠಿ ಯಾಕೆ ಕರೆದಿದ್ದೀವಿ ಅಂದರೆ, ಇಡೀ ತಾಲೂಕಿನ ಜನತೆ ಮತ್ತು ರಾಜ್ಯದ ಜನತೆಗೆ ಏನು ನಾವು ಕನ್ನಡದ ಹಬ್ಬವನ್ನು ಮಾಡ್ತಾಯಿದ್ದೀವಿ, ಈ ಹಬ್ಬದಲ್ಲಿ ತಾವು ಪಾಲ್ಗೊಳ್ಳಿ ಅನ್ನೋ ಒಂದು ವಿಚಾರಕ್ಕಾಗಿ ನಾವು ಮನವಿ ಮಾಡ್ತಾ ಈ ಕಾರ್ಯಕ್ರಮಕ್ಕೆ ಬಂದು 29ನೇ ತಾರೀಕು ಸ್ಥಳ ASP ಆಟದ ಮೈದಾನ ಮತ್ತು ಚೌಡೇಶ್ವರಿ ವೃತ್ತದಿಂದ ಕಾಲ್ನಡಿಗೆ ಜಾಥಾ ಇದಿರುತ್ತೆ. ಹಾಗಾಗಿ ಬರಬೇಕು ಅಂತೇಳಿ ತಮ್ಮಲ್ಲಿ ನಮ್ಮ ಎಲ್ಲ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡರ ಬಡವತಿಯಿಂದ ನಾನು ಮನವಿ ಮಾಡ್ತೇನೆ. ಈ ಕಲಾ ತಂಡ ಸುಮಾರು ಒಂದು 15 ಕಲಾ ತಂಡಗಳು ಸೇರ್ತೈತೆ. ಅದಾದಮೇಲೆ ನಮ್ಮ ಹೆಣ್ಣು ಮಕ್ಕಳು ಕಳಶ ಹೊತ್ತಿ ಮೆರವಣಿಗೆ ಮಾಡೋ ಮುಖಾಂತರ ನಾವು ಮೆರವಣಿಗೆಯಲ್ಲಿ ಭಾಗಿಯಾಗಿ ಭಾಳ ಹಲವಾರು ವಿಶೇಷ ಅಂದರೆ ಕಲಾ ತಂಡಗಳ ಜೊತೆಗೆ ನಾವು ಏನು ನಮ್ಮ ಕನ್ನಡ ಸೇನಾನಿಗಳು ಕಾಲ್ನಡಿಗೆ ಜಾಥಾ ಮಾಡ್ಕೊಂಡು ಹೋಗ್ತಾ ಕಾರ್ಯಕ್ರಮ ಚಾಲನೆ ಆಗುತ್ತೆ. ಎಷ್ಟು ಜನ ಸುಮಾರು ಒಂದು 5,000 ರಿಂದ 10,000 ಜನ ಸೇರ್ತಾರೆ ಅಂತ ನಮಗೆ ಮಾಹಿತಿ ಇದೆ. ಅಂದರೆ ನಮ್ಮ ಕನ್ನಡ ಸೇನಾನಿಗಳೇ ಹೆಚ್ಚು ಕಮ್ಮಿ ನಾವು 3,000 ರಿಂದ 4,000 ಜನ ಇದ್ದೀವಿ ಈ ತಾಲೂಕಿನಲ್ಲಿ. ಹಾಗಾಗಿ ಇನ್ನು ಎಲ್ಲ ನಮ್ಮ ಪಟ್ಟಣದ ಜನತೆ ಎಲ್ಲ ಸೇರಿದ್ರೆ ಹೆಚ್ಚು ಕಮ್ಮಿ ನನ್ನ ಪ್ರಕಾರ ಒಂದು 10,000 ಜನ ಸೇರ್ತಾರೆ ಅಂತ. ಹಾಗಾಗಿ ಇದೊಂದು ದೊಡ್ಡ ಹಬ್ಬ. ಉದ್ದೇಶ ಏನು ಸರ್? ಈಗ ಕನ್ನಡಿಗರಿಗೆ ಭಾಳ ಇತಿಹಾಸ ಸಂಘಟನೆ ಸರ್, ತಮ್ಮದು ನಾಡು ನುಡಿ ಹೋರಾಟ ಮಾಡ್ತಿರ್ತಾರೆ. ಇದು ಕಾರ್ಯಕ್ರಮದ ಉದ್ದೇಶ ಏನು? ಈ ಕಾರ್ಯಕ್ರಮದ ಉದ್ದೇಶ ಈ ನಾಡಿನಲ್ಲಿ ಏನು ಪಕ್ಕದಲ್ಲಿ ತಮಿಳುನಾಡು ಗಡಿಗಳಲ್ಲಿ ಕನ್ನಡ ಶಾಲೆಗಳಿದೆ, ಆ ಶಾಲೆಗಳು ಉಳಿಬೇಕು. ನಾವು ಅನೇಕ ಹೋರಾಟಗಳು ಮಾಡ್ತಾಯಿದ್ದೀವಿ. ಒಂದು ಸಾಂಸ್ಕೃತಿಕವಾಗಿ ಏನು ನಾವು ಇನ್ನೂ ಇದೊಂದು ಮೈಲಿಗಲ್ಲು ಅಂತೇಳಿ ಒಂದು ಒಳ್ಳೆಯ ಹಬ್ಬ ಮಾಡೋಣ ಅಂಥೇಳಿ ಆ ಹಬ್ಬಕ್ಕೆ ನಾವೆಲ್ಲ ಸೇರಿ ಏನು ಕನ್ನಡದ ಜನತೆ ಎಲ್ಲ ಸೇರಿ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡರ ಬಣ ಒಂದು ಇತಿಹಾಸ ಸೃಷ್ಟಿಯಾಗಲಿ ಅನ್ನೋ ಒಂದು ನೆಪದಲ್ಲಿ ನಾವು ಕನ್ನಡ ಹಬ್ಬವನ್ನು ಮಾಡಬೇಕು ಅಂತೇಳಿ ಈ ಗಡಿನಾಡಲ್ಲಿ ಕನ್ನಡ ಹಬ್ಬವನ್ನು ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೇವೆ. ಸರ್, ಈ ಭಾಗದಲ್ಲಿ ಸಾಕಷ್ಟು ಜನ ಕನ್ನಡಕ್ಕೋಸ್ಕರ ದುಡಿದಿರೋರು ಇದ್ದಾರೆ, ಅವರನ್ನು ಗುರುತಿಸುವಂಥದ್ದಾಗಲಿ ಸನ್ಮಾನ ಮಾಡೋದು ಆ ಥರ ಏನಾದರೂ ಇದೆಯಾ ಕಾರ್ಯಕ್ರಮ? ಹೌದು, ಇದೆ. ಸಾಹಿತಿಗಳು, ರೈತರು ಮತ್ತು ಅನೇಕ ಹಿರಿಯ ಸಾಹಿತಿಗಳು, ಶಿಕ್ಷಕರು, ಹೋರಾಟಗಾರರು ಎಲ್ಲರನ್ನೂ ಸನ್ಮಾನ ಮಾಡೋದು ನಮ್ಮ ಉದ್ದೇಶ. ಜೊತೆಗೆ ಏನಂತಂದರೆ ಇಲ್ಲಿ ಗಡಿನಾಡು, ಇಲ್ಲಿ ಬರೀ ಹತ್ತಿ ಬೆಲೆ ಬಂದರೆ ಹೋರಾಟ, ಈ ಕಡೆ ಗುಮ್ಲಾಪುರ ಗಡಿ ಬಂದರೆ ಹೋರಾಟ, ಈ ಕಡೆ ಸಮುದ್ರ ಬಂದರೆ ಹೋರಾಟ, ಭಾಳ ಹೋರಾಟ ಮಾಡಿದ್ದೀವಿ. ನಮ್ಮ ಇದೊಂದು ನಮ್ಮ ಕನ್ನಡದ ರಾಣಕಗಳೇ ಊದೋ ಮುಖಾಂತರ ಕನ್ನಡ ನಾಡಲ್ಲಿ ನಾವು ಒಳ್ಳೆ ಒಂದು ಮನೋರಂಜನೆ ಕೊಡೋ ಒಂದು ಕಾರ್ಯಕ್ರಮ ಈ ಸಾರಿ ಹಮ್ಮಿಕೊಬೇಕು ಅಂತೇಳಿ ನಾವು ಹಮ್ಮಿಕೊಂಡಿದ್ದೀವಿ. ಗಡಿನಾಡು ಕನ್ನಡಿಗರ ಉತ್ಸವ ಅಂತ ಏನು ನಮ್ಮ ಗಡಿ ಭಾಗದಲ್ಲಿ ನಮ್ಮ ಆನೆಕಲ್ಲಲ್ಲಿ ಮಾಡ್ತಾಯಿದ್ದೀವಿ. ಇದು ಯಾವ ರೀತಿ ಇರುತ್ತೆ ಅಂದರೆ ಒಂದು ಹಬ್ಬದ ವಾತಾವರಣದಲ್ಲಿರುತ್ತೆ. ಏನು ಮೈಸೂರು ದಸರಾ ಲೈಟಿಂಗ್ ಏನಿರುತ್ತೋ ಅದೇ ಥರನೇ ನಮ್ಮ ರಾಜ ಬೀದಿಗಳಲ್ಲಿ, ಆಮೇಲೆ ನಮ್ಮ ಮೇಯ್ನು ರೋಡುಗಳಲ್ಲಿ ಎಲ್ಲ ರಾಜಹಸ್ತ ಇರ್ತೈತೆ. ಇದನ್ನು ಹಬ್ಬದ ರೀತಿ ಎಲ್ಲರೂ ನೋಡಲಿ ಅಂತ. ಯಾಕಂದರೆ ತುಂಬ ಜನ ಹೋರಾಟಗಳು ಮಾಡ್ಕೊಂಬಂದಿದ್ದಾರೆ, ಸಂಘಟನೆಗಳು ಮಾಡ್ಕೊಂಬಂದಿದ್ದಾರೆ.
ಎಲ್ಲರೂ ಕಾರ್ಯಕ್ರಮ ಮಾಡಿದ್ದಾರೆ. ನಾವು ಒಂದು ವಿಭಿನ್ನ ರೀತಿ ಏನು ನಾವು ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದಿರೋದ್ರಿಂದ ಒಂದು ನಮ್ಮ ತಾಲೂಕಿಗೆ ಒಂದು ಹಬ್ಬದ ವಾತಾವರಣದಲ್ಲಿ ಏನು ಕಾರ್ಯಕ್ರಮ ಮಾಡೋದು ಯಾವ ಥರ ಇರುತ್ತೆ, ಜನಗಳಿಗೆ ಪ್ರೋತ್ಸಾಹ ಯಾರಿರುತ್ತೆ. ಆಮೇಲೆ ಈ ಗಡಿ ಭಾಗದಲ್ಲಿ ಏನು ನಮ್ಮ ಶಾಲೆಗಳನ್ನು ನಮ್ಮ ಸರ್ಕಾರಗಳು ಅದನ್ನು ಸರ್ಕಾರಕ್ಕೆ ಮುಟ್ಟೋ ಅಂಥ ರೀತಿಯಲ್ಲಿ ಈ ಕಾರ್ಯಕ್ರಮವನ್ನು ಮಾಡಿ ಎಲ್ರಿಗೂ ನಮ್ಮ ರಾಜ್ಯದ ಜನತೆಗೆ ಮತ್ತು ನಮ್ಮ ಆನೇಕಲ್ ಜನತೆಗೆ ಹಬ್ಬದ ರೀತಿ ಕೊಡಬೇಕು ಅಂದ್ಬಿಟ್ಟು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇದೇ ನಮ್ಮ ಆನೇಕಲ್ ASB ಆಟದ ಮೈದಾನದಲ್ಲಿ. ಆದ್ದರಿಂದ ಎಲ್ಲ ನಮ್ಮ ಚಲನಚಿತ್ರ ನಟರು ಬರ್ತಾ ಇದ್ದಾರೆ, ಇನ್ನೆಲ್ಲ ಗಾಯಕರು ಬರ್ತಾರೆ, ಸಿನಿಮಾ ಅದನ್ನೆಲ್ಲ ಆಡಿರೋಂಥ ಹೆಸರಾದಂಥ ಗಾಯಕರು ಬರ್ತಾ ಇದ್ದಾರೆ. ಎಲ್ಲರೂ ಬನ್ನಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿ ಎಲ್ಲ ನಮ್ಮ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹ ಮಾಡಿ ಎಲ್ಲರೂ ಹಾರೈಸ್ಬೇಕಂತ ಕೇಳ್ಕೊಂತೀವಿ. ಯಾವ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿದ್ದಾರೆ? ಏನು ಇದೆ ಆಗಸ್ಟ್ 29 ಇದೇ ತಿಂಗಳಲ್ಲಿ ASB ಆಟದ ಮೈದಾನದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಆನೇಕಲ್ ತಾಲೂಕಲ್ಲಿ ಶಿವರಾಮೇಗೌಡರ ಕರ್ನಾಟಕ ರಕ್ಷಣಾ ವೇದಿಕೆ ಸುಮಾರು 20-22 ವರ್ಷಗಳಿಂದ ಬರೀ ಹೋರಾಟಗಳು ಮಾಡಿಕೊಂಡು ಕನ್ನಡ ನಾಡು ನುಡಿ ಜಲ ಭಾಷೆ ಇದರ ವಿರುದ್ಧವಾಗಿ ಯಾವುದೇ ರೀತಿ ಹೇಳಿಕೆಗಳು ಬಂದಾಗ ಅಥವಾ ತಮಿಳುನಾಡು ನಮ್ಮ ಕರ್ನಾಟಕದ ಮೇಲೆ ಮುಗಿಬಿದ್ದಾಗ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡರ ಬಣ ಯಾವತ್ತೂ ಒಂದು ಕೈ ಮುಂದಾಗಿ ಬಂದು ಹೋರಾಟಗಳನ್ನು ನಡೆಸ್ಕೊಂಡು 20 ವರ್ಷಗಳಿಂದ ಬರ್ತಾಯಿದ್ವಿ. ಕೆಲ ನಾಯಕರುಗಳು ಹೇಳ್ತಾಯಿದ್ರು, ಬರೀ ಹೋರಾಟ ಮಾಡ್ತಾಯಿದ್ದೀರಾ, ಯಾವುದಾದ್ರೂ ಒಂದು ಕಾರ್ಯಕ್ರಮ ಕೊಡಿ ನಿಮ್ಮ ಸಂಘಟನೆಯಿಂದ ಅಂತೇಳಿ. ನಾವು ಸಮಯಕ್ಕಾಗಿ ಕಾಯ್ತಾ ಇದ್ವಿ. ಈಗ ಸಮಯ ಕೂಡಿ ಬಂದಿದೆ. ಹಾಗಾಗಿ ಎಲ್ಲ ನಮ್ಮ ಕಾರ್ಯಕರ್ತರು ಮತ್ತು ಪದಾಧಿಕಾರಿಗಳು ಕೂತು ಚರ್ಚೆ ಮಾಡಿ ಒಂದು ಕಾರ್ಯಕ್ರಮ ಕೊಡೋಣ, ಒಳ್ಳೆ ಕಾರ್ಯಕ್ರಮ ಕೊಡೋಣ ಅಂತೇಳಿ ತೀರ್ಮಾನ ಮಾಡಿದ್ವಿ. ಅದೇ ರೀತಿ ತುಂಬ ಚೆನ್ನಾಗಿ ಕಾರ್ಯಕ್ರಮವನ್ನು ನೆರವೇರಿಸ್ತಾ ಇದ್ವಿ. ನಿಮ್ಮೆಲ್ಲರ ಮಾಧ್ಯಮದವರ ಸಹಕಾರದಿಂದ ಮತ್ತು ಪೊಲೀಸ್ ಇಲಾಖೆಯ ಸಹಕಾರದಿಂದ ಎಲ್ಲ ಸರ್ಕಾರಿ ಇಲಾಖೆಗಳ ಸಹಕಾರದಿಂದ ವಿಜೃಂಭಣೆಯಾಗಿ ಈ ಕಾರ್ಯಕ್ರಮ ನೆರವೇರುತ್ತೆ. ಅದೇ ರೀತಿ ನಮ್ಮ ಆನೇಕಲ್ ತಾಲೂಕು ಇಡೀ ರಾಜ್ಯದ ಗಡಿಗಳಿಂದ ಸಹ ಬಂದು ಜನ ಈ ಕಾರ್ಯಕ್ರಮವನ್ನು ವೀಕ್ಷಿಸಿ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಡ್ಬೇಕು ಅಂತೇಳಿ ನಾನು ನಿಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ವಿಜಯ್ ಮಾತಾಡ್ತಾ ಇದ್ದೀನಿ. ಏನು ನಮ್ಮ ಜನಮೆಚ್ಚಿದ ನಾಯಕರಾದ ಶಿವರಾಮೇಗೌಡರ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಇದೇ ತಿಂಗಳು 29ನೇ ತಾರೀಕು ಶನಿವಾರ ಸಂಜೆ 6 ಗಂಟೆಗೆ ರಾಜ್ಯ ಗಡಿನಾಡು ಕನ್ನಡ ಉತ್ಸವ ಅಂತ ನಾವು ಮಾಡ್ತಾ ಇದ್ದೀವಿ. ನಮ್ಮ ಸಂಘಟನೆಯಲ್ಲಿ 20 ವರ್ಷಗಳಿಂದ ಬರೀ ಹೋರಾಟ ಮಾಡಿಕೊಂಡೇ ಬಂದಿರುವಂಥದ್ದು. ಮನೋರಂಜನಾ ಕಾರ್ಯಕ್ರಮ ಒಂದೂ ಮಾಡಿಲ್ಲ. ಇದೇ ಮೊಟ್ಟ ಬಾರಿಗೆ ಮನೋರಂಜನಾ ಕಾರ್ಯಕ್ರಮ ಮಾಡ್ತಿದ್ದೀವಿ. ಒಂದಂತೂ ಹೇಳಕ್ಕೆ ಇಷ್ಟಪಡ್ತೀವಿ, ಇಡೀ ಕರ್ನಾಟಕನೇ ತಿರುಗಿ ನೋಡುವಂಥ ಕಾರ್ಯಕ್ರಮ ಇದಾಗಿರುತ್ತೆ. ಇಡೀ ಕರ್ನಾಟಕದಲ್ಲಿ ಯಾರೂ ಮಾಡ್ತಿರೋಂಥ ಕಾರ್ಯಕ್ರಮ ನಾವು ಮಾಡ್ತಿದ್ದೀವಿ. ಅದು ಹೆಮ್ಮೆಯಿಂದ ಹೇಳ್ಕೊತೀವಿ. ಯಾಕಂದರೆ ಇವತ್ತು ಶಿವರಾಮೇಗೌಡರು ಕರ್ನಾಟಕ ರಕ್ಷಣಾ ವೇದಿಕೆ ಪ್ರತಿ ರಾಜ್ಯದಲ್ಲಿ ಯಾವುದೇ ಮೂಲೆಯಲ್ಲಿ ಎಲ್ಲೂ ಒಂದು ಪಾಯಿಂಟ್ ತಪ್ಪಿಲ್ದಿರೋಂಥ ಬಂದಿರೋ ಸಂಘಟನೆ ಅಂದರೆ ನಮ್ಮ ಶಿವರಾಮೇಗೌಡರ ಕರ್ನಾಟಕ ರಕ್ಷಣಾ ವೇದಿಕೆ ಮಾತ್ರನೇ. ಸೊ ಪ್ರತಿಯೊಬ್ಬರೂ ಇಡೀ ರಾಜ್ಯನೇ ನೋಡುವಂಥ ಕಾರ್ಯಕ್ರಮ ಮಾಡ್ತಿದ್ದೀವಿ. ನಮ್ಮ ಎಲ್ಲ ಆನೇಕಲ್ ಮಿತ್ರರು ಎಲ್ಲರೂ ಇದಕ್ಕೆ ಬಂದು ಯಶಸ್ಸುಗೊಳಿಸ್ಬೇಕು ಅಂತ ಕೇಳ್ಕೊಂತಾರೆ. ಮಿತ್ರರು ಮತ್ತು ನಮ್ಮ ಸ್ನೇಹಿತರುಗಳಿಗೆಲ್ಲರಿಗೂ ಇದಕ್ಕೆ ಸುದ್ದಿಗೋಷ್ಠಿಗೆ ಸ್ವಾಗತವನ್ನು ಕೋರ್ತಾ, ನಮ್ಮ ಆನೇಕಲ್ ಗಡಿ ಭಾಗ ಆಗಿರೋದ್ರಿಂದ ನಾವು ಯಾವಾಗೂ ಬರೀ ಹೋರಾಟಗಳಲ್ಲಿ ಮುಂಚೂಣಿಯಲ್ಲಿ ಇರ್ತಾ ಇದ್ವಿ. ಈಗ ಒಂದು ನಮ್ಮ ಗಡಿನಾಡು ಮತ್ತು ನಮ್ಮ ಇವತ್ತಿನ ಪೀಳಿಗೆಗೆ ಬೇಕಾಗಿರುವಂಥ ಒಂದು ಕಾರ್ಯಕ್ರಮವನ್ನು ರೂಪಿಸಬೇಕು ಅನ್ನೋ ಒಂದು ಕಾರಣದಿಂದ ಈ ಗಡಿನಾಡಲ್ಲಿ ಒಂದು ಉತ್ತಮವಾದ ಕಾರ್ಯಕ್ರಮ ಕೊಡಬೇಕು ಅಂತ ಹೇಳಿ ನಾವು ಇದು ಕರ್ನಾಟಕ ರಕ್ಷಣಾ ವೇದಿಕೆ ಗಡಿನಾಡ ಉತ್ಸವ ಅಂತ ಹೇಳಿ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇದ್ರ ಉದ್ದೇಶ ಏನಂದರೆ, ಇಂದಿನ ಮಕ್ಕಳಿಗೆ ನಾಡು ನುಡಿ ಜಲ ಭಾಷೆ ಬಗ್ಗೆ ಅಷ್ಟು ಅರಿವಿಲ್ಲ, ಒಂದು ಹೋರಾಟ ಒಂದು ಕಾಳಜಿ ಇಲ್ಲ. ಇದನ್ನು ಒಂದು ಮುಂಚೂಣಿಯಲ್ಲಿ ತರಬೇಕು ಅನ್ನೋ ಒಂದು ಕಾರಣಕ್ಕಾಗಿ ಈ ಗಡಿನಾಡ ಉತ್ಸವನ ಮಾಡ್ತಾಯಿದ್ದೀವಿ. ದಯವಿಟ್ಟು ಎಲ್ಲರೂ ನಮ್ಮ ಕರ್ನಾಟಕದಿಂದ ಮತ್ತು ನಮ್ಮ ಆನೇಕಲ್ ತಾಲೂಕು ಎಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಜನಗಳು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ನಾನು ಕೇಳ್ತೀನಿ. ರಾಜ್ಯ ಗಡಿನಾಡು ಕನ್ನಡ ಉತ್ಸವವನ್ನು ಆನೇಕಲ್ ತಾಲೂಕಿನಲ್ಲಿ ಹಮ್ಮಿಕೊಂಡಿರೋದು ಉದ್ದೇಶ ಎಲ್ಲರಿಗೂ ಕನ್ನಡದ ಗಂಧವನ್ನು ಪಸರಿಸಬೇಕು ಮತ್ತು ನಮ್ಮ ಕಲೆ ಸಂಸ್ಕೃತಿ ಮತ್ತು ಭಾಷೆ ಬಗ್ಗೆ ಅರಿವನ್ನು ಎಲ್ಲರಿಗೂ ಹರಡಿಸ್ಬೇಕು ಅನ್ನೋ ಉದ್ದೇಶದಿಂದ ಇದಕ್ಕೆ ಎಲ್ಲ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ನಮ್ಮ ಸಂಘಟನೆಯ ಜಿಲ್ಲಾಧ್ಯಕ್ಷರು ಮತ್ತು ಜಿಲ್ಲಾ ಉಪಾಧ್ಯಕ್ಷರು, ತಾಲೂಕು ಅಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳು ಆಗಮಿಸ್ತಾ ಇದ್ದಾರೆ. ತುಂಬ ದೊಡ್ಡ ಮಟ್ಟದಲ್ಲಿ ಈ ಉತ್ಸವವನ್ನು ನಡೆಸ್ತಾ ಇದ್ದೀವಿ. ಎಲ್ಲ ಕರ್ನಾಟಕದ
ಮೂಲೆ ಮೂಲೆಗೂ ಇದನ್ನು ತಲುಪಿಸ್ಬೇಕು ಅಂತ ಎಲ್ಲ ನಮ್ಮ ಮಾಧ್ಯಮ ಮಿತ್ರರೊಂದಿಗೆ ಕೇಳ್ಕೊತಾ ಇದ್ದೀವಿ. ಸಂಜೆ 6 ಗಂಟೆಗೆ ಎಚ್ ಶಿವರಾಮೇಗೌಡರ ರಕ್ಷಣಾ ವೇದಿಕೆ ವತಿಯಿಂದ ಗಡಿನಾಡ ಉತ್ಸವ ಅಂತ ಆಚರಣೆ ಮಾಡ್ತಾಯಿದ್ದೀವಿ. ಈ ಗಡಿನಾಡ ಉತ್ಸವ ಏನಕ್ಕೆ ಆಚರಣೆ ಮಾಡ್ತಾಯಿದ್ವಿ ಅಂದ್ರಪ್ಪ, ನಮ್ಮದು ಗಡಿ ಭಾಗ ಇರೋದ್ರಿಂದ ನಮ್ಮ ರಾಜ್ಯದ ಮೂಲೆ ಮೇಲೆ ಜನಗಳು ನಮ್ಮದು ಗಡಿ ಭಾಗದಿಂದ ಬರೋದ್ರಿಂದ ಇಲ್ಲಿ ಗಡಿನಾಡ ಉತ್ಸವ ಆಚರಣೆ ಮಾಡಬೇಕಂತ ನಮ್ಮ ರಾಜ್ಯೋಪಾಧ್ಯಕ್ಷರಾದ ಲೋಕೇಶ್ ಗೌಡರು ಮತ್ತು ನಮ್ಮ ಜಿಲ್ಲಾ ಕಾರ್ಯದರ್ಶಿ ಮಂಜುನಾಥ್ ಅವರು ಅವರೆಲ್ಲ ಕೂತು ಮಾತಾಡಿ ಈ ಗಡಿ ಭಾಗದಲ್ಲಿ ನಾವು ವಿಜೃಂಭಣೆಯಿಂದ ಕಾರ್ಯಕ್ರಮ ಮಾಡಬೇಕಂತ ಎಲ್ಲ ಚರ್ಚೆ ಮಾಡಿ ಇದೇ ತಿಂಗಳು 29ನೇ ತಾರೀಕು ಗಡಿನಾಡ ಉತ್ಸವನ ಆಚರಣೆ ಮಾಡ್ತಾಯಿದ್ದೀವಿ. ಇದಕ್ಕೆ ಮಾಧ್ಯಮಿಕರು ಹೆಚ್ಚಿನ ಪ್ರಚಾರ ಮಾಡಿ ನಮಗೆ ಹೆಚ್ಚಿನ ಜನ ಸೇರೋ ಥರ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಂತ ಕೇಳ್ಕೊಳ್ತೀನಿ. ಕನ್ನಡಿಗರ ಹುಟ್ಟುತ್ಸವ ಏನು ಡಿಸೆಂಬರ್ ಇದೇ ತಿಂಗಳು ಆಗಸ್ಟ್ 29 ಏನಿದು ದೊಡ್ಡ ಮಟ್ಟದ ಕಾರ್ಯಕ್ರಮ ನಡೀತಾ ಇದೆ. ಈ ಕಾರ್ಯಕ್ರಮಕ್ಕೆ ಎಲ್ಲ ನಮ್ಮ ಭಾಗದ ಮತ್ತು ನಮ್ಮ ರಾಜ್ಯದ ಎಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಭಾಗವಹಿಸಿ ಯಶಸ್ವಿ ಮಾಡಬೇಕಂತ ಕೇಳ್ಕೊಂಡು ಮಿತ್ರರಿಗೂ ಮತ್ತು ನಮ್ಮ ಸಹೋದರರಿಗೆ ನಮಸ್ಕಾರ. ನಮ್ಮ ಹೆಸರು ಕಾಂತರಾಜ್ ಅಂದ್ಬಿಟ್ಟು ರಾಮನಾಯ್ಕನಹಳ್ಳಿ, ನಮ್ಮದು ಸರ್ಜಾಪುರ ಹೋಬಳಿ ಅಧ್ಯಕ್ಷರು. ಇದೇ 29 ಆಗಸ್ಟ್, ಇದು 29ನೇ ತಾರೀಕು ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡ ಬಣದಿಂದ ನಾವೊಂದು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ಇದು ಯಾವುದೇ ಜಾತಿ ಬಗ್ಗೆ ರಾಜಕೀಯ ಬಗ್ಗೆ ಏನಿಲ್ಲ, ಎಲ್ಲ ಸೇರಿ ಆಚರಣೆ ಮಾಡುವಂಥ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ. ಅದರಿಂದ ಎಲ್ಲ ನಮ್ಮ ಜನರು, ತಾಲೂಕಿನ ಜನರು ಬಂದು ಇದನ್ನ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಂತ ನಮ್ಮ ಕೋರಿಕೆ. ಎಚ್ ಶಿವರಾಮೇಗೌಡ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಒಂದು ಅದ್ದೂರಿ ಕಾರ್ಯಕ್ರಮವನ್ನು ಇದೇ ತಿಂಗಳು 29ನೇ ತಾರೀಕು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಅದಕ್ಕಾಗಿ ಎಲ್ಲ ನಮ್ಮ ಕರ್ನಾಟಕ ರಾಜ್ಯದಿಂದ ಎಲ್ಲ ಕರವೇ ಕುಟುಂಬದವರು ಎಲ್ಲ ಬರ್ತಾ ಇದ್ದಾರೆ. ಹಾಗಾಗಿ ಎಲ್ಲ ನಮ್ಮ ಆನೇಕಲ್ ತಾಲೂಕು ಜನತೆ ಎಲ್ಲ ಬಂದು ಈ ಕಾರ್ಯಕ್ರಮನ ಯಶಸ್ವಿ ಮಾಡಬೇಕು ಅಂತ ಕೇಳ್ತಾರೆ. ಎಲ್ಲ ಮಾಧ್ಯಮ ಮಿತ್ರರಿಗೆ ಮತ್ತು ಎಲ್ಲ ಜನತೆಗೆ ನಮಸ್ಕಾರಗಳು ಹೇಳ್ತಾ, ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಎಚ್ ಶಿವರಾಮೇಗೌಡರ ಬಣದಿಂದ ಗಡಿನಾಡು ಕನ್ನಡಿಗರ ಉತ್ಸವನ ಮಾಡ್ತಾಯಿದ್ದೇವೆ. ಹಾಗಾಗಿ ಎಲ್ಲ ಜನರು ಬಂದು ಭಾಗವಹಿಸಬೇಕು. ಇದೇ ತಿಂಗಳು 29ನೇ ತಾರೀಕು ಇರುತ್ತೆ. ದಯವಿಟ್ಟು ಬನ್ನಿ, ಕನ್ನಡಿಗರೆಲ್ಲ ಸೇರಿ ಒಂದು ಒಳ್ಳೆಯ ಹಬ್ಬ ಮಾಡೋಣ. ಗಡಿನಾಡಲ್ಲಿ ಕನ್ನಡಿಗರ ಶಕ್ತಿಯನ್ನು ಪ್ರದರ್ಶನ ಮಾಡೋಣ ಅಂತ ಈ ಮುಖಾಂತರ ಹೇಳ್ತೇವೆ. ಮಾಧ್ಯಮದ ಸ್ನೇಹಿತರೆ, ಮತ್ತೊಮ್ಮೆ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಎಲ್ಲ ಕನ್ನಡದ ರಾಜ್ಯದ ಜನತೆಗೆ ನಾವು ಕಾರ್ಯಕ್ರಮ ಮಾಡೋ ಉದ್ದೇಶ ಏನಂದರೆ, ಈ ನಾಡಿನಲ್ಲಿ ಕನ್ನಡಿಗರಿಗೆ ನೆಲ ಜಲ ಭಾಷೆಗೆ ಧಕ್ಕೆ ಆದರೆ ಭಾಳ ಹೋರಾಟಗಳನ್ನು ಮಾಡ್ತಾಯಿದ್ದೀವಿ. ಜೊತೆಗೆ ಈ ಭಾಗದಲ್ಲಿ ಇಂಡಸ್ಟ್ರಿಯಲ್ಲಿ ಇರೋದು ಭಾಳ ಕನ್ನಡಿಗರಿಲ್ಲ. ಹಾಗಾಗಿ ನಾವು ಕನ್ನಡದ ಪಾಠವನ್ನು ಹೇಳೋ ಮುಖಾಂತರ, ಕನ್ನಡದ ಕೆಲಸವನ್ನು ಮಾಡೋ ಮುಖಾಂತರ ಈ ನಾಡಿನಲ್ಲಿ ಏನೋ ನಡೀತಾ ಇದೆ, ಏನಿಷ್ಟು ದೊಡ್ಡ ಹಬ್ಬ ನಡೀತಾ ಇದೆ ಅಂದರೆ ಇಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡರ ಬಣ ಇಡೀ ರಾಜ್ಯದಲ್ಲಿ ಪ್ರಪ್ರಥಮ ಬಾರಿಗೆ ಇಂಥ ಒಂದು ಹಬ್ಬವನ್ನು ಈ ಗಡಿನಾಡಿನಲ್ಲಿ ಹಮ್ಮಿಕೊಂಡಿರೋದು. ಉದ್ದೇಶ, ನಾವು ಈ ಕನ್ನಡ ನಾಡಲ್ಲಿ ಇದು ಗಡಿ, ಇದು ತೆಲುಗು ಮಾತಾಡ್ತಾರೆ, ತಮಿಳು ಮಾತಾಡ್ತಾರೆ, ಇಲ್ಲಿ ಈ ಹಬ್ಬದ ವಾತಾವರಣ ಯಾರಿಗೂ ಇಲ್ಲ. ಈ ಗಡಿನಾಡಲ್ಲಿ ತುಂಬ ಒಂದು ವಿಜೃಂಭಣೆಯಿಂದ ನಡೆಸಬೇಕು ಅನ್ನೋ ಒಂದು ಉದ್ದೇಶ ಅಷ್ಟೇ. ಅದು ಬಿಟ್ಟರೆ ಬೇರೆ ಏನಿಲ್ಲ. ಇದರಲ್ಲಿ ಯಾವುದೇ ರಾಜಕೀಯ ಪಕ್ಷಗಳು ಯಾವುದಿಲ್ಲ, ಎಲ್ಲ ಒಂದೇ. ಇಲ್ಲಿ ಕನ್ನಡವೇ ಜಾತಿ, ಕನ್ನಡವೇ ಧರ್ಮ, ಕನ್ನಡವೇ ದೇವರು. ಹಾಗಾಗಿ ಎಲ್ಲ ಹಿರಿಯ ಕಲಾವಿದರು ಮತ್ತು ಸಾಹಿತಿಗಳು ಒಂದಷ್ಟು ಭಾಳ ಒಂದು ಹಿತವಚನ ನುಡಿಯೋ ಮುಖಾಂತರ ಕನ್ನಡದ ಕಹಳೆಯನ್ನು, ಕನ್ನಡದ ತೇರನ್ನು ಎಳೆಯೋ ಮುಖಾಂತರ ಕನ್ನಡ ನಾಡಲ್ಲಿ, ಈ ನಾಡಿನಲ್ಲಿ, ಅದು ಗಡಿನಾಡಿನಲ್ಲಿ ಒಂದು ಕನ್ನಡದ ಹಬ್ಬ ಮಾಡಬೇಕು ಅಂತೇಳಿ ನಾವು ಶಿವರಾಮೇಗೌಡರು ತೀರ್ಮಾನ ಮಾಡಿದ್ದೇವೆ. ಹಾಗಾಗಿ ಇದೊಂದು ಮೈಲಿಗಲ್ಲಾಗಿ ಎಲ್ಲ ಕನ್ನಡದ ಹಬ್ಬವನ್ನು ಇಡೀ ಜಿಲ್ಲೆಗೂ ಮಾಡಲಿ ಅಂತ ಹೇಳೋದೇ ನಮ್ಮ ಉದ್ದೇಶ. ಹಾಗಾಗಿ ಎಲ್ರಿಗೂ ಬರುವಂಥ ಏನು 5,000 ರಿಂದ 10,000 ಜನಕ್ಕೆ ಊಟಿನ ವ್ಯವಸ್ಥೆ ಇರುತ್ತೆ, ಅಚ್ಚುಕಟ್ಟಾಗಿ ಎಲ್ಲ ವ್ಯವಸ್ಥೆಯನ್ನು ಭಾಳ ಅದ್ದೂರಿಯಾಗಿ ಮಾಡಿದ್ದೇವೆ. ಆಮೇಲೆ ಇನ್ನೊಂದು ವಿಶೇಷ ಅಂದರೆ, ಈ ನಾಡಲ್ಲಿ ನಮ್ಮ ಕರ್ನಾಟಕದಲ್ಲಿ ಮೈಸೂರು ಏನು ದಸರಾ ಖ್ಯಾತಿಯ ಅಂದರೆ ಲೈಟಿಂಗ್ಸು ಭಾಳ ತುಂಬ ಚೆನ್ನಾಗಿರುತ್ತೆ, ನೋಡೋಕೆ ಅಲ್ಲಿ ಹೋಗ್ತಾ ಇರ್ತೀವಿ. ಹಾಗಾಗಿ ಆ ದಸರಾ ಲೈಟಿಂಗ್ ಹಾಕೋರೆ ನಮ್ಮ ಆನೇಕಲ್ಲಲ್ಲಿ ಬಂದು ಹಾಕ್ಕೊಂಡು ಹಬ್ಬದ ವಾತಾವರಣ ಮಾಡಿ, ಏನೋ ಹಬ್ಬ ಅಂದರೆ ಇದು ಕನ್ನಡದ ಹಬ್ಬ, ಏನು ಮಾಡ್ತಾವ್ರೆ ಅಂದರೆ ಇದು ಕನ್ನಡದ ಹಬ್ಬ, ನಾವು ಕನ್ನಡ ಕಲಿಬೇಕು,
ನಾವು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಅನ್ನೋ ಒಂದು ಉದ್ದೇಶ ಈ ಕಾರ್ಯಕ್ರಮ. ಹೊರತು ಎಲ್ಲರೂ ಆನೇಕಲ್ಲಿನ ಜನತೆ ಮತ್ತು ರಾಜ್ಯದ ಜನತೆಗೆ ಮತ್ತು ಎಲ್ಲ ಹಿರಿಯ ನಾಗರಿಕರಿಗೆ ಮತ್ತು ಪ್ರತ್ಯೇಕವಾಗಿ ಏನು ನಮ್ಮ ಪಾಸ್ ಎಲ್ಲ ಮಾಡಿರ್ತೀವಿ, ಏನು ಒಂದು ನಮ್ಮ ಹೆಣ್ಣುಮಕ್ಕಳು ಪ್ರತ್ಯೇಕವಾಗಿ ಫ್ಯಾಮಿಲಿ ಪಾಸನ್ನು ಮಾಡ್ಕೊಂಡಿರ್ತೀವಿ. ಯಾವುದೇ ಗೊಂದಲ ಆಗದಿದ್ದಂಗೆ ನಾವು ಭಾಳ ಅಚ್ಚುಕಟ್ಟಾಗಿ ವ್ಯವಸ್ಥೆ ಮಾಡಿರ್ತೀವಿ. VIP ಪಾಸು ಮತ್ತು ಪಾಸ್ಗಳೆಲ್ಲ ಭಾಳ ಅಚ್ಚುಕಟ್ಟಾಗಿ ಮಾಡಿದ್ದೇವೆ. ಹಾಗಾಗಿ ನಮ್ಮ ತಾಲೂಕಿನ ಜನತೆ ಈ ಕನ್ನಡದ ಹಬ್ಬದಲ್ಲಿ ಭಾಗಿಯಾಗಿ ನೀವು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕು ಅಂತೇಳಿ ಕೇಳ್ತೇನೆ.